ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರು ಐಕ್ಯ ಆಗಿರೋಂಥ ಗದ್ಗೆ. ಅವರು ಐಕ್ಯ ಆಗಿದ್ದನ್ನ ಹಚ್ಚಿರೋಂಥ ದೀಪ ಕೆಳಗೆ ಈಗಲೂ ಕೂಡ ಉರಿತಾ ಇದೆ. ಕೆಳಗೆ ಹೋಗ್ಬೇಕು. ಮಾಹಿತಿ ಹೇಳ್ತೀವಿ, ತಿಳ್ಕೊಳ್ಳಿ. ಈ ಶ್ರೀಗಳ ಹೆಸರು ಭೂಗರ್ಭ ಸಂಜಾತ ಶ್ರೀ ಜಗದ್ಗುರು ರುದ್ರಮುನಿ ದೇವ ಶಿವಾಚಾರ್ಯರು ಅಂತ. ಈ ಪೀಠದ ಎರಡನೇ ಜಗದ್ಗುರುಗಳು ಇವರು ಏಕಾಂಬರೇಶ್ವರ ಲಿಂಗದ ಮುಂದೆ ಭೂಮಿಯಿಂದ ಉದ್ಭವಿಸಿ ಬಂದಂತ ಜಗದ್ಗುರುಗಳು. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನಂದಿ ವಿಗ್ರಹ ಬೆಳೀತಾ ಇತ್ತು, ದರ್ಶನ ಮಾಡಿದ. ಆ ನಂದಿ ವಿಗ್ರಹವನ್ನ ಇವರೇ ಕ್ರಿಸ್ತ ಪೂರ್ವದಲ್ಲಿ ಭಸ್ಮದಿಂದ ಚಿತ್ರ ಬಿಡಿಸಿದ್ದು. ಇವರು ಹೇಗೆ ವಿಭೂತಿಯಿಂದ ಚಿತ್ರ ಬಿಡಿಸಿದಾರೋ ಅದು ಹಾಗೆ ಕಲ್ಲಿನ ರೂಪದಲ್ಲಿ ಈಗ ಇವರ ಆಶೀರ್ವಾದದಿಂದ ಬೆಳೀತಾ ಇದೆ. ಅದರದ್ದು ಒಂದ್ ಕಣ್ಣು ಬಂದಿದೆ. ಅದೇ ರೀತಿ ಸಂಪೂರ್ಣವಾಗಿ ಎರಡೂ ಕಣ್ಣು ಬಂದಾಗ ಇವರು ಪುನರ್ಜನ್ಮ ತಾಳಿ ಇದೇ ಪೀಠಕ್ಕೆ ಬಂದು ಜಗದ್ಗುರುಗಳಾಗಿ ಮುಂದುವರಿತೀನಿ ಅಂತ ಹೇಳಿ ಸ್ವತಃ ಇವರೇ ಕಾಲಜ್ಞಾನದಲ್ಲಿ ಬರೆದಿಟ್ಟು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ. ಪ್ರಸ್ತುತ ಈಗಿರುವಂತಹ ಜಗದ್ಗುರುಗಳು 121ನೇ ಜಗದ್ಗುರುಗಳಾದರೆ ಇವರು ಪ್ರಕಟವಾಗಿ 400 ವರ್ಷಗಳ ಕಾಲ ಈ ಪೀಠಕ್ಕೆ ಜಗದ್ಗುರುಗಳಾಗಿ ಇದ್ರು. ಅನಂತರ ಇಲ್ಲಿ ಜೀವಂತ ಸಮಾಧಿ ಆದ್ರೆ ಈಗಲೂ ಕೂಡ ಅಜ್ಜಾರು ಇದ್ದಾರೆ. ಹಾಗಾದ್ರೆ ಅಜ್ಜಾರದಕ್ಕ ಸಾಕ್ಷಿ ಏನಪ್ಪಾ ಅನ್ನೋದಾದ್ರೆ, ನೀವಿಲ್ಲಿ ಏಕಾಗ್ರತೆಯಿಂದ ಕುತ್ಕೊಂಡು ಧ್ಯಾನ ಮಾಡಿದಾಗ ಇವರು ಪೂಜೆ ಮಾಡುವಂತಹ ಗಂಟೆ ಶಬ್ದ ಮತ್ತು ಇವರು ಓಡಾಡುವಂತಹ ಪಾದಕೆಗಳ ಶಬ್ದ ಈಗಲೂ ಸಹ ಬ್ರಾಹ್ಮಣಿ ಮುಹೂರ್ತದಲ್ಲಿ ಗಂಟೆ ಶಬ್ದ ಕೇಳಿಸಿರೆ ಇವರು ಓಡಾಡುವ ಸಂದರ್ಭದಲ್ಲಿ ಪಾದುಕೆಗಳ ಶಬ್ದ ಈಗಲೂ ಸಹ ಕೇಳಿಸುತ್ತೆ. ಇದರಿಂದಾಗಿ ನಾವು ತಿಳ್ಕೊಬಹುದು ಅಜ್ಜಾರು ಈಗಲೂ ಸಹ ಇದ್ದಾರೆ ಎಂದು. ಸಾಕ್ಷಾತ್ ಶಿವನಿಗೆ ಹೇಗೆ ನಂದಿ ವಾಹನವೋ ಹಾಗೆ ಇವರಿಗೂ ಕೂಡ ನಂದಿ ವಾಹನ. ಇವರ ಶಕ್ತಿಯಿಂದ ನಂದಿಯನ್ನು ಹೊಲಿಸ್ಕೊಂಡು ತಮ್ಮ ವಾಹನವಾಗಿ ಸ್ವೀಕಾರ ಮಾಡ್ತಾರೆ. ನಾವೆಲ್ಲಾದ್ರೂ ಶಿವನನ್ನ ಲಿಂಗ ರೂಪದಿಂದ ಬಿಟ್ಟು ಮಾನವ ರೂಪದ ವಿಗ್ರಹ, ಅದರಲ್ಲೂ ನಂದಿ ಮೇಲೆ ಕುತ್ಕೊಂಡಿರೋಂತ ಶಿವನ ವಿಗ್ರಹ ನಾವೆಲ್ಲಾದ್ರೂ ನೋಡೋಕೆ ಸಾಧ್ಯ ಇದೆಯಾ? ಎಲ್ಲೂ ಸಹ ಇಲ್ಲ. ಆದ್ರೆ ಶ್ರೀ ಜಗದ್ಗುರು ರುದ್ರಮುನಿ ದೇವ ಶಿವಾಚಾರ್ಯರ ಜೀವಂತ ಶಿವಯೋಗ ಸಮಾಧಿ ಗದ್ಗೆ ಮೇಲಿರುವಂತಹ ಈ ವಿಗ್ರಹವನ್ನ ನೋಡಿದ್ರೆ ಸಾಕ್ಷಾತ್ ಶಿವನ್ನೇ ನೋಡ್ದಂಗೆ, ಸಾಕ್ಷಾತ್ ಶಿವನ ಒಂದು ಸ್ವರೂಪವೇ ಶ್ರೀ ಜಗದ್ಗುರು ರುದ್ರಮುನಿ ದೇವ ಶಿವಾಚಾರ್ಯರು.